ಹಲೋ ಬಾಸ್. ಏನು ನಿನ್ ಹೆಂಡತಿ ವಿಷಯದಲ್ಲಿ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ಯಾ? ನೋಡು ಬಾಸ್, ನಮಗಿಷ್ಟ ಇಲ್ದಿರೋ ವಸ್ತು ನಾವು ತಗೊಳಲ್ಲ, ಇಷ್ಟ ಇಲ್ದಿರೋ ಕೆಲ್ಸನೂ ಮಾಡಲ್ಲ, ಇಷ್ಟ ಇಲ್ದೇ ಇರೋರ್ ಹತ್ರ ಮಾತಾಡಲ್ಲ. ಹಾಗಿರುವಾಗ ಇಷ್ಟ ಇಲ್ದಿರೋ ಹೆಂಡತಿ ಜೊತೆ ಜೀವನ ಪೂರ್ತಿ ಬದುಕ್ತ್ಯಾ? ಹೇಗ್ ಸಂಸಾರ ಮಾಡ್ತ್ಯಾ? ಮನ್ಸಲ್ಲಿ ಇಷ್ಟೆಲ್ಲ ನೋವಿಟ್ಕೊಂಡು ಮನಸ್ಸಿಗೆ ಕಷ್ಟ ಕೊಡೋ ಬದಲು ಇಷ್ಟ ಇಲ್ದಿರೋ ಹೆಂಡತಿನ ದೂರ ಕಳಿಸಿ ಆರಾಮಾಗಿರೋದು ಒಳ್ಳೇದು. ಅಂದ್ರೆ ನಾನು ಹೇಳಿರೋದ್ರಲ್ಲೇ ನಿನಗ್ ಬೇಕಾಗಿರೋ ಉತ್ತರ ಇದೆ, ಹುಡುಕೋ. ನೀನಂದ್ರೆ ಇಷ್ಟ ಇಲ್ದಿರೋರ್ ಹತ್ರ ಎಷ್ಟು ದಿನ ಅಂತ ನಿನ್ ಜೊತೆಲಿರ್ತ್ಯಾ? ನಿನ್ ಮನಸ್ಸು ಆರಾಮಾಗಿರ್ಬೇಕಂದ್ರೆ ನೀನು ದೂರ ಆಗೋದೆ ಮೇಲು. ಇಲ್ಲ, ರಾಧಿಕಾ ಅಂದ್ರೆ ನನಗೆ ತುಂಬಾ ಇಷ್ಟ. ನಾನು ಅವಳಿಂದ ದೂರ ಆಗ್ಬೇಕು ಅನ್ಕೊಂಡಿಲ್ಲ. ಅವಳು ನನಗ್ ಬೇಕಂತ ಕೇಳ್ಕೊತಿದ್ದೀನಿ. ನೀನ್ ಅನ್ಕೊಂಡ್ರೆ ಏನ್ ಪ್ರಯೋಜನ? ಅವಳು ಹಾಗ ಅನ್ಕೋತಿಲ್ವೇ? ನಿಂಗ್ ಹತ್ರ ಬರ್ತಿಲ್ವೇ? ನಿಜವಾಗ್ಲೂ ನಿನ್ ಕಂಡ್ರೆ ಇಷ್ಟ ಇದ್ದಿದ್ರೆ ನೀನಷ್ಟು ಪ್ರೀತಿಯಿಂದ ಹತ್ರ ಹೋದಾಗ ನಿನ್ನಿಂದ ಯಾಕೆ ದೂರ ಹೋಗ್ತಿದ್ದಾಳೆ? ಅವಳಿಗೆ ಯಾಕೆ ನಿನ್ ಜೊತೆ ಮನಸ್ಫೂರ್ತಿಯಾಗಿ ಇರಕ್ಕಾಗ್ತಿಲ್ಲ? ನಿನ್ ಹೆಂಡತಿ ಬರ್ತ್ಡೇ ದಿನ ನೀನ್ ಸರಿಯಾದ ನಿರ್ಧಾರ ತಗೊಳ್ದೇ ಇದ್ರೆ ಜೀವನದಲ್ಲಿ ನಿನಗೆ ಸಂತೋಷ ಅನ್ನೋದೇ ಇರಲ್ಲ. ಆ ಸಂತೋಷ ನಿನ್ಗೆ ಅವಳ ಜೊತೆಗಿದ್ರೆ ಸಿಗುತ್ತಾ ಇಲ್ಲ ದೂರ ಇದ್ರೆ ಸಿಗುತ್ತಾ ಅನ್ನೋದನ್ನ ನೀನೇ ಯೋಚನೆ ಮಾಡು. ಅದು ಇವಾಗ ನಾನೇನ್ ನಿರ್ಧಾರ ತಗೋಬೇಕು? ನನಗೆ ಏಟಾದಾಗಿಂದ ರಾಧಿಕಾ ನನ್ನಿಂದ ದೂರ ಹೋಗಕ್ ಪ್ರಯತ್ನ ಮಾಡ್ತಿದ್ದಾಳೆ. ಅವಳ ಜೊತೆ ಇದ್ರೆ ನಾನು ಸಂತೋಷವಾಗಿರ್ತೀನ ಇಲ್ಲ ದೂರ ಆಗೋದೇ ಒಳ್ಳೇದಾ? ಏಯ್, ನಿನ್ ಮೊದ್ಲೇ ತಲೆ ಇಲ್ಲ, ಊದಿರೋ ಬಲೂನು ಸರಿಯಾಗಿ ಕಟ್ಟಕ್ ಬರಲ್ವಾ ನಿನ್ಗೆ? ನೋಡಿ ಬತ್ತೀರಾ ಇರೇ, ನನ್ನ ಏನಂದ್ರು ನಾನು ಸುಮ್ನಿರ್ತೀನಿ. ಆದ್ರೆ ನಾನ್ ಹುಟ್ಟದಾಗ್ಲಿಂದಾನೇ ಬಂದಿರೋ ನನ್ನ ಇಂಟೆಲಿಜೆನ್ಸ್ ನ ಏನಾದ್ರು ಅಂದ್ರೆ ಮಾತ್ರ ನಾನು ಸುಮ್ನಿರಲ್ಲ. ಹೌದೌದು, ಈ ತರ ಎಡವಟ್ ಬುದ್ಧಿ ನಿನಗ್ ಮಾತ್ರನೇ ಇರೋದು. ಕಟ್ಟು ಕಟ್ಟು. ದೊಡ್ಡತ್ತೆ, ಗಂಡ ಹೆಂಡತಿ ಅಂದ್ರೆ ಅವ್ರ ಮಧ್ಯೆ ಪ್ರೀತಿ ಪ್ರೇಮ ಅಷ್ಟೇ ಅಲ್ಲ, ಅವ್ರ ಮಧ್ಯೆ ತರ್ಲೆ ತಮಾಷೆ ಕೂಡ ಇರ್ಬೇಕು. ನಿಮ್ಮ ಜೋಡಿಗೆ ನನ್ನ ದೃಷ್ಟಿನೇ ತಗಲುತ್ತೆ, ಅಷ್ಟು ಮುದ್ದಾಗಿದ್ದೀರಾ. ನನ್ ಮೇಲಿರೋ ಕೋಪಕ್ಕೆ ಅಮರ್ ಪ್ರಿಯಾನ ಮದ್ವೆ ಆಗಿದ್ರು ಅವಳನ್ನ ಅರ್ಥ ಮಾಡ್ಕೊಂಡು ಅವಳ ಜೊತೆಗಿರೋದ್ ನೋಡ್ತಿದ್ರೆ ನಂಗೆ ತುಂಬಾ ಖುಷಿ ಆಗ್ತಿದೆ. ದೊಡ್ಡತ್ತೆ, ಸ್ವೀಟ್ಸ್ ತಗೊಳ್ಳಿ. ಈ ಸ್ವೀಟ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಪ್ರಿಯಾ, ಚಿಕ್ಕಪ್ಪ ಚಿಕ್ಕಮ್ಮ, ಸ್ವೀಟ್ಸ್ ತಗೊಳ್ಳಿ. ಚಲಪತಿ, ಬಾ ಬಾ, ನಿನಗೋಸ್ಕರನೇ ಕಾಯ್ತಾ ಇದೆ, ಬಾ ಬಾಮ್ಮ ಬಾ, ಲಡ್ಡು ನಿನಗೋಸ್ಕರನೇ ವೇಟಿಂಗ್. ರಾಧಿಕಾ, ಎಲ್ಲ ಓಕೆನಾ? ಏನಾದ್ರೂ ಪ್ರಾಬ್ಲಮಾ? ಯಾಕೆ ಕೇಳ್ತಿದ್ಯಾ? ಕೈಲಾಶ್ ಆಫೀಸ್ಗೆ ಹೋಗುವಾಗ ನೋಡಿದೆ, ಅವನ ಮುಖದಲ್ಲಿ ಖುಷಿನೇ ಇಲ್ಲ. ನೀನು ಕೂಡ ಡಲ್ ಆಗಿದ್ಯಾ, ಅದಕ್ಕೆ ಕೇಳ್ತಾ ಇದ್ದೀನಿ.
ಅಮರ್ಗೆ ಅನುಮಾನ ಬಂದಿರೋ ಹಾಗೆ ಇನ್ನು ಪ್ರಿಯಾಗೆ ಅನುಮಾನ ಬರಬಾರ್ದು. ಬರ್ಡೇ ಮುಗಿಯೋವರೆಗೂ ನಾನು ಖುಷಿಯಾಗೇ ಇರಬೇಕು. ಹಾಗೇನೂ ಇಲ್ಲ ಅಮರ್. ಏನಪ್ಪ ಚಲಪತಿ, ಏನಕ್ಕ? ಕೈ ಕಾಲೆಲ್ಲ ನೆಟ್ಟಿಗೆ ಇದೆ. ಹೊಸು ತಿಂದಂಗ್ ತಿಂತಾನೆ ಇರ್ತೀಯ. ಹೀಗೆ ಖಾಲಿಯಾಗಿ ಕೂತ್ಕೊಂಡು ತಮಾಷೆ ನೋಡೋ ಬದ್ಲು ನೀನು ಯಾವ್ದಾದ್ರು ಕೆಲ್ಸ ಮಾಡ್ಬಾರ್ದಾ? ಮಾಡ್ತೀನಿ ಅಕ್ಕ. ನಾನು ಅಲಿವೇಣಿ ಅದನ್ನೇ ಮಾತಾಡ್ಕೋತಾ ಇದ್ವಿ. ಅಬ್ಬಾ, ಹಾ ಹೌದಕ್ಕ. ಚೆನ್ನಾಗಿ ತೇಪೆ ಹಾಕ್ತೀಯ ಕಣೋ. ನಿನ್ನ ಮಗಳಿಗೆ ಮದ್ವೆ ಆಯ್ತಲ್ಲ, ಇನ್ನು ನಿಮ್ಗೇನ್ ಕೆಲ್ಸ ಇಲ್ಲಿ? ಇಲ್ಲಿ ಬಿಟ್ಟಿ ಊಟ ಮಾಡೋ ಬದ್ಲು ಮನೆಗ್ ಹೋಗಿ ಯಾವ್ದಾದ್ರು ಕೆಲ್ಸ ನೋಡ್ಕೋಬಾರ್ದಾ? ರಾಧಿಕಾಗೊಂದು ಗತಿ ಕಾಣಿಸೋವರೆಗೂ ನಾವೆಲ್ಲಿಂದ ಹೋಗಲ್ಲ. ಅದಕ್ಕೆ ಸರಿ, ಮೊದ್ಲು ಇವತ್ತಿನ ಏರ್ಪಾಟೇನಿದೆಯೋ ಅದನ್ನ ನೋಡ್ಕೊಳ್ಳಿ. ನಿಮ್ಮನ್ ಕಳ್ಸೋದ್ರ ಬಗ್ಗೆ ನಾನು ಆಮೇಲೆ ನೋಡ್ಕೋತೀನಿ. ಸರಿ ಅಕ್ಕ, ಮಿಕ್ಕಿದ ಏರ್ಪಾಡು ನಾನು ನೋಡ್ಕೋತೀನಿ. ಬಾ ಅಲಿವೇಣಿ. ಸಾಹೇಬ್ರಿಲ್ದೆ ಸೆಲೆಬ್ರೇಷನ್ಗೆ ಹಳೇನೇ ಇಲ್ಲ. ನನ್ ಫೋನ್ ಚಾರ್ಜ್ ಹಾಕಿದೀನಿ. ಒಂದ್ಸರಿ ನೀನ್ ಫೋನ್ ಕೊಡು, ಸಾಹೇಬ್ರಿಗೆ ಫೋನ್ ಮಾಡಿ ಬೇಗ ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಬೇಡ ಪ್ರಿಯಾ, ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ನಿಮ್ ಭಾವ ಹೇಳಿದ್ರಲ್ವಾ. ಕೆಲಸ ಮುಗಿದ್ಮೇಲೆ ಅವರೇ ಬರ್ತಾರ್ ಬಿಡು. ಹೋಗ್ಲಿ ಬಿಡು. ಆದ್ರೂ ನೀನ್ ಹುಟ್ಟಿದಬ್ಬದ ದಿನ ಕೈಲಾಶ್ ಇಲ್ದೇ ಇರೋದು ತುಂಬಾ ಖಾಲಿ ಅನ್ನಿಸ್ತಾ ಇದೆ. ಪ್ರಿಯಾ ಕೈಲಾಶ್ ಹತ್ರ ಮಾತಾಡ್ತಾಳೆ, ಬರ್ಬಹುದೇನೋ? ಹೇಳು. ಸಾಹೇಬ್ರೆ, ಅಕ್ಕ ಅಲ್ಲ, ನಾನು ಪ್ರಿಯಾ. ಏನು ಪ್ರಿಯಾ? ಸಾಹೇಬ್ರೆ, ಕೋಪ ಮಾಡ್ಕೋಬೇಡಿ. ನಿಮಗ್ ಕೆಲ್ಸ ಇದೆ ಅಂತ ಗೊತ್ತು. ನಿಮ್ಮನ್ ಡಿಸ್ಟರ್ಬ್ ಮಾಡ್ಬೇಕು ಅಂತಲ್ಲ. ಅಕ್ಕನ್ ಹುಟ್ಟದಬ್ಬಕ್ಕೆ ನೀವಿಲ್ದೆ ಮನೆಯೆಲ್ಲ ಖಾಲಿ ಖಾಲಿ ಅನ್ಸ್ತಿದೆ. ಸಂತೋಷನೇ ಇಲ್ಲ ಸಾಹೇಬ್ರೆ. ಪ್ಲೀಸ್ ನೀವು ಬೇಗ ಬನ್ನಿ. ಸರಿ. ಥ್ಯಾಂಕ್ ಯು ಸಾಹೇಬ್ರೆ, ಥ್ಯಾಂಕ್ ಯು ಸೋ ಮಚ್. ಈ ಯೋಚನೆಗಳಿಂದ ಮನಸ್ಸನ್ನು ಹಾಳು ಮಾಡ್ಕೋತಿದ್ರೆ ನನಗೂ ಕಷ್ಟನೇ, ರಾಧಿಕಾಗೂ ಕಷ್ಟನೇ. ಇದು ಸರಿಯಲ್ಲ. ಏನೊಂದು ನಿರ್ಣಯ ತಗೊಳ್ಳೇಬೇಕು. ರಾಜೇಶ ಅಕ್ಕಂಗೆ ಯಾಕೆ ಫೋನ್ ಮಾಡ್ತಿದ್ದಾರೆ? ಹಲೋ ಹಲೋ ರಾಧಿಕಾ, ನಾನು ರಾಜೇಶ್ ಮಾತಾಡ್ತಿರೋದು. ನಾನು ರಾಧಿಕಾ ತಂಗಿ ಮಾತಾಡ್ತಿರೋದು. ಓ ಹೌದಾ, ಸರಿ. ಹಾಗಿದ್ರೆ ನಾನು ರಾಧಿಕಾ ಬರ್ಡೇಗೆ ವಿಶ್ ಮಾಡೋದಕ್ಕೆ ಡೈರೆಕ್ಟ್ ಮನೆಗೆ ಬರಬೇಕು ಅಂತಿದ್ದೆ. ಸ್ವಲ್ಪ ಲೊಕೇಶನ್ ಶೇರ್ ಮಾಡ್ತೀರಾ? ಸರಿ ಸರಿ, ಈಗಲೇ ಮಾಡ್ತೀನಿ. ಸರಿ, ಕಳಿಸಿ. ಕಳಿಸ್ಬಿಟ್ಟೆ. ನಾನು ಫಾರಿನಲ್ಲಿ ಇದ್ದಿದ್ರಿಂದ ನಿನ್ನ ಮದ್ವೆಗೆ ಅವಾಗ ಬರೋದಕ್ಕಾಗ್ಲಿಲ್ಲ. ನಿನ್ನ ಮತ್ತೆ ಅಮರ್ ಪ್ರೀತಿ ಗುರ್ತಾಗಿ ಅವಾಗ ನೀವು 2000 ನೋಟ್ ಮೇಲೆ ನೀವಿಬ್ರು ಹೆಸರು ಬರ್ದಿದ್ರಲ್ಲ, ಆ ನೋಟು ನನ್ನ ಕೈಗೆ ಸಿಕ್ಕಿದೆ. ಆದ್ರೆ ನಿಂಗೂ ಅಮರ್ಗೂ ಜೀವನ್ ಪರ್ಯಂತ ನೆನ್ಪಿರೋ ಹಾಗೆ ನಿಮ್ಮ ಮೊದಲನೇ ನೆನಪನ್ನ ನಿಮ್ಗೆ ಬರ್ಡೇ ಗಿಫ್ಟ್ ಆಗಿ ಕೊಡ್ತಿದ್ದೀನಿ. ಅಕ್ಕ, ಪ್ರಿಯಾ, ನಿನ್ ಫ್ರೆಂಡ್ ಫೋನ್ ಮಾಡಿದ್ರು. ನಿನ್ ಬರ್ಡೇಗೆ ಮನೆಗೆ ಬರ್ತಿದಾರಂತೆ.
ನನ್ನ ಫ್ರೆಂಡಾ? ಅಯ್ಯೋ, ಅಯ್ಯೋ, ಇವನ್ ಇಲ್ಲಿಗೆ ಬಂದ್ರೆ ನಾನು ಮದ್ವೆ ಆಗಿರೋದು ಕೈಲಾಶ್ ಅವ್ರನ್ನ ಅಂತ ಗೊತ್ತಿಲ್ಲದೆ ಅಪ್ಪಿ ತಪ್ಪಿ ಏನಾದ್ರೂ ಬಾಯ್ ಬಿಟ್ರೆ ಏನ್ ಮಾಡೋದು? ಅಮರ್ ಕೂಡ ಇಲ್ಲೇ ಇದ್ದಾನೆ. ಫ್ರೆಂಡ್ ಬರ್ತಿದ್ದಾನಂದ್ರೆ ರಾಧಿಕಾ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದಾಳೆ? ಯಾವ ಫ್ರೆಂಡ್ ಇರ್ಬೋದು? ರಾಧಿಕಾ, ಪ್ರಿಯಾ ಯಾರೋ ಫ್ರೆಂಡ್ ಬರ್ತಾನೆ ಅಂದಾಗಿಂದ ಟೆನ್ಷನ್ ಮಾಡ್ಕೊಂಡಿದ್ಯಲ್ಲ, ಯಾಕೆ? ಅದ್ ಬೇರೆ ಯಾರೂ ಅಲ್ಲ, ನಮ್ಮ ಕಾಲೇಜ್ ಫ್ರೆಂಡ್ ರಾಜೇಶ್. ಇವಾಗ ಅವನೇನಕ್ಕೆ ಬರ್ತಿದ್ದಾನೆ? ನನ್ನ ಬರ್ಡೇಗೆ ವಿಶ್ ಮಾಡಕ್ ಬರ್ತಿದ್ದಾನೆ. ನಿನ್ ಮದ್ವೆಗೆ ಮುಂಚೆನೆ ಅವ್ನು ಫಾರಿನ್ಗೆ ಹೋಗ್ಬಿಟ್ನಲ್ಲ, ಅದಾದ್ಮೇಲೆ ಅವ್ನು ಯಾರ ಜೊತೆನೂ ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ. ಇಲ್ಲೇನಾಗಿದೆ ಅಂತಾನೂ ಅವನಿಗೆ ಗೊತ್ತಿಲ್ಲ. ರಾಧಿಕಾ, ಅವನೇನಾದ್ರೂ ಇಲ್ಲಿಗೆ ಬಂದ್ರೆ ಬೆಂಕಿ ಹಚ್ಕೊಳ್ಳೋದು ಗ್ಯಾರಂಟಿ. ಅದಕ್ಕೆ ನನಗೂ ಟೆನ್ಷನ್ ಆಗ್ತಿದೆ. ಅರ್ಧ ಗಂಟೆಯಲ್ಲಿ ಪ್ರೇಮಿಗಳಾಗಿ ಇದ್ದ ರಾಧಿಕಾ ಮತ್ತು ಅಮರ್ನ ಇವಾಗ ಗಂಡ ಹೆಂಡತಿಯಾಗಿ ನೋಡ್ತಿದ್ದೀನಿ. ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ಸ್ಟಾಪ್ ಸ್ಟಾಪ್ ಸ್ಟಾಪ್. ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ನನ್ನ ಜಯನಗರ್ವರೆಗೂ ಡ್ರಾಪ್ ಮಾಡ್ತೀರಾ? ಓ ಶೋರ್, ನಾನು ಆ ಕಡೆನೇ ಹೋಗ್ತಿದ್ದೀನಿ, ಬನ್ನಿ. ಥ್ಯಾಂಕ್ ಯು. ಆ್ಯಕ್ಚುಲಿ ನನ್ನ ಫ್ರೆಂಡ್ಗೆ ಗಿಫ್ಟ್ ಇದು. ಓ ಓಕೆ. ರಾಧಿಕಾ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ನಾನು ರಾಜೇಶ್ಗೆ ಫೋನ್ ಮಾಡಿ ಬರಬೇಡ ಅಂತ ಹೇಳ್ತೀನಿ.
ಏಯ್ ನಿಮ್ಮನೆಗೆ ಬರ್ತಿದ್ದೀನೋ. ಅಷ್ಟ್ರಲ್ಲಿ ನೀನೇ ಕಾಲ್ ಮಾಡಿದೆ. ಇನ್ನೊಂದು 20 ಮಿನಿಟ್ಸಲ್ಲಿ ಅಲ್ಲಿರ್ತೀನಿ. ಅದಲ್ಲ ರಾಜೇಶ್, ನೀನ್ ಇವಾಗ ಎಲ್ಲಿದ್ಯಾ? ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಏಯ್ ಫೋನಲ್ಲಿ ಯಾಕೋ? ನಾನೇ ಬರ್ತಿದ್ದೀನಲ್ಲ. ನಾವು ಮೀಟ್ ಆದ್ಮೇಲೆ ಎಷ್ಟಾದ್ರೂ ಮಾತಾಡ್ಬೋದು. ಏಯ್ ನಾನು ಹೇಳೋದು ಸ್ವಲ್ಪ ಕೇಳ್ತೀಯಾ ಪ್ಲೀಸ್? ಏಯ್ ಡ್ರೈವಿಂಗ್ ಮಾಡ್ತಿರ್ಬೇಕಾದ್ರೆ ಮಾತಾಡೋ ತಪ್ಪು. ನಾನೇ ಬರ್ತಿದ್ದೀನಲ್ಲ. ಬಾಯ್ 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 ಬಾಯ್. ರಾಜೇಶ್ ಛೇ, ಇವನೇನ್ ರಾಧಿಕಾ ನಾನು ಹೇಳೋ ಮಾತು ಕೇಳ್ತಾನೆ ಇಲ್ವಲ್ಲ. ಸರಿ, ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. ನೀನ್ ಎಷ್ಟೇ ಸಲ ಫೋನ್ ಮಾಡಿದ್ರು ಅಷ್ಟೇ, ನಾನು ಅಲ್ಲಿ ಬಂದೇ ಮಾತಾಡೋದು. ನಿಮ್ಮಿಬ್ರಿಗೂ ಸರ್ಪ್ರೈಸ್ ಗಿಫ್ಟ್ ಕೂಡ ಕೊಡ್ತೀನಿ. ಛೇ, ಇವನೇನು ಇವಾಗ ಫೋನು ಪಿಕ್ ಮಾಡ್ತಿಲ್ಲ. ನಮ್ಮನೆ ಹತ್ರನೇ ಬಂದ್ವಿ. ಅಲ್ಲಿ ಮುಂದೆ ಹೋಗಿ ರೈಟ್ ತಗೊಂಡ್ರೆ ಅದೇ ನಮ್ಮನೆ. ಓ, ಟೆನ್ಷನ್ ಮಾಡ್ಕೋಬೇಡ ರಾಧಿಕಾ, ನಾನೇನೋ ಒಂದು ಮಾಡಿ ಮ್ಯಾನೇಜ್ ಮಾಡ್ತೀನಿ. ಪ್ರಿಯಾ, ಆ ದೊಡ್ಡತೆ ಹೇಳಿ. ತಯಾರಿ ಎಲ್ಲ ಮುಗೀತಾ? ಎಲ್ಲ ತಯಾರಿ ಆಯ್ತು ದೊಡ್ಡತೆ. ತುಂಬಾ ಚೆನ್ನಾಗಿ ಮಾಡಿದ್ಯಾ. ಒಳ್ಳೆ ಕೆಲ್ಸನೇ ಮಾಡಿದ್ಯಾ ಕಣೋ. ನೀನ್ ಯಾವಾಗ್ಲೂ ಹೀಗೆ ಎಲ್ಲಾರ್ನು ನಗಿಸ್ತಾ ಖುಷಿಯಾಗಿರ್ಬೇಕು. ತುಂಬಾ ಥ್ಯಾಂಕ್ಸ್ ದೊಡ್ಡತೆ. ದೊಡ್ಡತೆ, ಗೆಸ್ಟ್ ಎಲ್ರು ಬರ್ತಿದ್ದಾರೆ. ನಮ್ಮ ಅಕ್ಕ ಎಲ್ಲಿದ್ದಾಳೋ ಕಾಣಿಸ್ತಿಲ್ಲ. ಇನ್ನು ಸಾಹೇಬ್ರು ಬೇರೆ ಬಂದಿಲ್ಲ. ನಮ್ ಪತಿರಾಯರ್ ಕೂಡ ಕಾಣಿಸ್ತಿಲ್ಲ. ಕೇಕ್ ಕೂಡ ಬಂದಿಲ್ಲ. ದೊಡ್ಡತೆ, ನಾನು ಹೋಗಿ ವಿಚಾರಿಸ್ತೀನಿ. ಸರಿ, ಮೊದ್ಲು ಹೋಗು. ಏನಯ್ಯ, ನಮ್ಮ ಆಸೆ ಕನ್ಸ್ನ ನೀರ್ಪಾಲ್ ಮಾಡಿರೋ ರಾಧಿಕಾ ನರಳಿ ಒದ್ದಾಡ್ಬೇಕು. ಈ ದಿನಾನ ಅವಳ ಜೀವನದಲ್ಲೇ ಮರಿಬಾರ್ದು. ಅವಳು ಕಟ್ ಮಾಡೋ ಕೇಕೆ ಅವಳ ಪಾಲ್ಗೆ ಮುಳುವಾಗ್ಬೇಕು. ಅವಳು ನಮ್ಮ ಮಗಳನ್ನ ಬೇರೆಯವನು ಕೊಟ್ಟು ಮದ್ವೆ ಮಾಡಿದ್ದು ಅಲ್ದೆ ಮಲ್ಲೇಶ್ವರಿ ಕೈಲೇ ನಮ್ಗೆ ಬುದ್ಧಿ ಹೇಳಿಸ್ತಾಳೆ. ಚಲಪತಿ, ಆ ಏ ಚಲಪತಿ, ಅರೆ ಇಲ್ಲೇ ಇದ್ದೀರಾ? ಚಲಪತಿ, ನಿನ್ ಹೆಂಡತಿ ನಿನ್ನ ಬಿಟ್ಟೇ ಇರಲ್ಲ ಅಲ್ವಾ? ನೀವ್ ಆಮೇಲೆ ಬೇಕಾದ್ರೆ ಗುಟ್ಟಾಗಿ ಮಾತಾಡ್ಕೊಳ್ಳಿ. ಮನೆಗೆ ಅತಿಥಿಗಳು ಬಂದಿದ್ದಾರೆ. ಅವ್ರಿಗೇನ್ ಬೇಕು ಏನ್ ಬೇಡ ಎಲ್ಲ ನೋಡ್ ಹೋಗು. ಅವ್ರಿಗೆ ಜ್ಯೂಸು ನೀರು ಎಲ್ಲ ಕೊಡ್ಬಾರ್ದಾ? ಸರಿ ಅಕ್ಕ. ನಡಿ. ಏನಮ್ಮ, ನಿನಗ್ ಸಪರೇಟ್ ಆಗಿ ಬೇರೆ ಹೇಳ್ಬೇಕಾ? ನಡಿ. ಆಯ್ತು ಅದಕ್ಕೆ. ಏಯ್ ಸೂರ್ಯ, ಕೆಲ್ಸ ಎಲ್ಲ ಬೇಗ ಮಾಡು. ಪತಿರಾಯ್ರೆ, ಎಲ್ಲ ಹೋಗಿದ್ರಿ ನೀವು? ಕೇಕ್ ಇನ್ನೂ ಬಂದಿಲ್ಲ. ಫೋನ್ ಮಾಡುವಂದ್ಸರಿ ಕೇಳಿ. ಮಾಡ್ತೀನಿ ಪ್ರಿಯಾ. ಮಾಡ್ತೀನಿ ಅಲ್ಲ, ಈಗ್ಲೇ ಮಾಡಿ. ನಡೀರಿ. ಅಷ್ಟಕ್ಕೂ ಅಕ್ಕ ಎಲ್ಲಿದ್ದಾಳೆ? ಅಕ್ಕ, ಆಲ್ಮೋಸ್ಟ್ ನಾನು ಹೋಗ್ಬೇಕು ಅನ್ನೋ ಜಾಗಕ್ಕೆ ತಲುಪಿದೀವಿ. ಮುಂದೆ ಹೋಗಿ ರೈಟ್ ತಗೊಂಡ್ರೆ ಅಲ್ಲೇ ನಮ್ಮನೆ. ಓ ಹೌದಾ? ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಇಲ್ಲೇ ಬಾಸ್, ನಾನು ಇಳಿಬೇಕಾಗಿರೋದು. ಥ್ಯಾಂಕ್ ಯು ಸೋ ಮಚ್. ನಾನ್ ಬರ್ಬೇಕಾಗಿದ್ದು ಇಲ್ಲೇ. ಥ್ಯಾಂಕ್ ಯು, ಬಾಯ್. ಓಕೆ.
ಹಾಯ್